ಕುಡಿಯ ನೀರನ್ನೂ ಕೊಡ್ತೀವಿ. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಯಾರು ಕೂಡ ಸಂಶಯ ಪಟ್ಟಿಗೆಬೇಕಾದಂತ ಅಗತ್ಯ ಇಲ್ಲ. ಎಷ್ಟೇ ದುಡ್ಡು ಖರ್ಚಾಗ್ಲಿ ಕುಡಿಯ ನೀರನ್ನು ಕೊಡ್ತೀವಿ. 527 ಕೆರೆಗಳನ್ನು ಕೂಡ ತುಂಬಿಸ್ತೇವೆ. ನಮ್ಮ ಕಾಲದಲ್ಲೇ ಮುಗಿಸಿ, ನಮ್ಮ ಕಾಲದಲ್ಲೇ ಈ ಯೋಜನೆಯನ್ನು ಮುಗಿಸಿ ಕೆರೆಗಳಿಗೆ ನೀರು ತುಂಬಿಸಿ ಕುಡಿಯ ನೀರನ್ನು ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಹೇಳಿದ್ರು ಇವೆಲ್ಲ ಜಿಲ್ಲೆಗಳನ್ನು ಸೇರಿಸಿ ಮಾಡೋಣ. ಎಷ್ಟು ನೀರು ಬೇಕಾಗ್ತದೆ? 24.01 TMC ನೀರು ಬೇಕಾಗ್ತದೆ. ಕುಡಿಯ ನೀರಿಗೆ ಎಷ್ಟು ಬೇಕಾಗ್ತದೆ? 14.56 TMC ನೀರು ಬೇಕಾಗ್ತದೆ. ಕೆರೆಗಳು ತುಂಬಿಸಲಿಕ್ಕೆ ಎಷ್ಟು ನೀರು ಬೇಕಾಗ್ತದೆ? 9.9 ಸುಮಾರು 10 TMC ನೀರು, ಸುಮಾರು 10 TMC ನೀರು ಕೆರೆಗಳು ತುಂಬಿಸಲಿಕ್ಕೆ ಬೇಕಾಗ್ತದೆ. ಇದು ಮೂಲತಃ ಕುಡಿಯೋ ನೀರಿನ ಯೋಜನೆ. ಜನರಿಗೆ ಕುಡಿಯ ನೀರನ್ನು ಕೊಡಬೇಕು. ಸುಮಾರು 75-76 ಲಕ್ಷ ಜನರಿಗೆ ಕುಡಿಯ ನೀರನ್ನು ಕೊಡ್ತಕ್ಕಂಥ ಯೋಜನೆ. 75-76 ಲಕ್ಷ. ನಾನು ಮೊನ್ನೆ ಪತ್ರಿಕೆಯಲ್ಲಿ ಬಂದ ಮೇಲೆ ಕೆಲವರೆಲ್ಲ ಕೃಷ್ಣ ಬೈರೇಗೌಡ, ಈ ಮುನಿಯಪ್ಪ ಇವರೆಲ್ಲ ನಮಗೆ ನೀರು ಸಿಕ್ಕೋದಿಲ್ಲ, ಕೋಲಾರಕ್ಕೆ ಸಿಕ್ಕೋದಿಲ್ಲ ನೀರು, ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕೋದಿಲ್ಲ ಕುಡಿಯ ನೀರು ಅಂತೆಲ್ಲ ಸಂಶಯವನ್ನು ವ್ಯಕ್ತ ಮಾಡಿದ್ವಿ. ಅದಕ್ಕೆ ನಾನು ನಮ್ಮ MD ವಿಶ್ವೇಶ್ವರಯ್ಯ ಅಭಿವೃದ್ಧಿ ನಿಗಮದ MDಯನ್ನು ಕರೆದು ಮಾತಾಡಿದೆ, ಚರ್ಚೆ ಮಾಡಿದೆ. ಈ 10 ವರ್ಷ ಆಯ್ತು ಪ್ರಾರಂಭ ಮಾಡಿ. ಯಾಕಂದ್ರೆ 2014ರಲ್ಲಿ ನಾವು ಭೂಮಿ ಪೂಜೆ ಮಾಡಿದ್ದು, ಇವತ್ತು 2024ರಲ್ಲಿ. ಈ 10 ವರ್ಷದಲ್ಲಿ ಎಷ್ಟು ನೀರು ಹೋಗಿದೆ, ಎಷ್ಟು ನೀರು ಸಿಕ್ಕಿದೆ? ಅವ್ರು ಹೇಳಿದ್ರು, MD ಹೇಳಿದ್ರು, ಸುಮಾರು ಸರಾಸರಿ 19 TMC ನೀರು ಸಿಕ್ಕಿದೆ. ಕುಡಿಯ ನೀರಿಗೆ ಎಷ್ಟು ಬೇಕಾಗಿರೋದು? 14 TMC. ಮತ್ತೆ ಕುಡಿಯ ನೀರಿಗೆ ನಿಮ್ಗೆ ಯಾಕೆ ತೊಂದರೆ? ಕೋಲಾರದವ್ರಿಗೆ ಯಾಕೆ ಸಂಶಯ ಮಾಡ್ತೀರಿ? ಹೇಳಪ್ಪ ಇಲ್ಲಿ ನಾರಾಯಣ ಸ್ವಾಮಿ, ಸುಮ್ಮನೆ ಯಾರ್ದೋ ಮಾತು ಕೇಳ್ಕೊಂಡು ಮಾತಾಡಕ್ ಹೋಗ್ಬೇಡಿ ನೀವು. ತಾಂತ್ರಿಕ ಯಾರು ತಾಂತ್ರಿಕ? ಅವ್ರು ತಾನೇ ಇಂಜಿನಿಯರ್ ತಾನೇ, ಈಸ್ ಎ ಟೆಕ್ನಿಕಲ್ ಎಕ್ಸ್ಪರ್ಟ್. ನಿಮ್ಮ ಮಾತು ನೀವು, ಆರ್ ಯು ಎ ಟೆಕ್ನಿಕಲ್ ಎಕ್ಸ್ಪರ್ಟ್? ನೋ. ಸುಮ್ಮನೆ ಪತ್ರಿಕೆಯಲ್ಲಿ ಹೇಳ್ತೀರಿ. ಬಟ್ ಇಲ್ಲಿವರೆಗೆ ಸರಾಸರಿ 19 TMC ನೀರು ಹರಿದಿದೆ. ಬೇಕಾಗಿರೋದು ಕುಡಿಯ ನೀರು ಬೇಕಾಗಿರೋದು 14 TMC. ಆದರೆ ಇನ್ನೂ 5 TMC ನೀರು ಬೇಕು. 10 ವರ್ಷದಲ್ಲಿ 24 TMC ಬದಲು 19 TMC ನೀರು. ಅದಕ್ಕೆ ಕೆಳಗಡೆ ಇರ್ತಕ್ಕಂಥ ಹಳ್ಳಿಗಳಿಂದ ನೀರು ಸಿಗ್ತದೆ ಅಂತಕ್ಕಂಥ ನಮಗೆ ಈಗ ಸರ್ವೆ ಮಾಡಕ್ಕೆ ಹೇಳಿದ್ದೀನಿ ನಾನು. ಕೆ ಶಿವಕುಮಾರ್ ಕೂಡ ಸರ್ವೆ ಮಾಡಕ್ಕೆ ಹೇಳಿದ್ದಾರೆ. ಸರ್ವೆ ಮಾಡಿಸಿ ಎಲ್ಲಿ ನೀರು ಸಿಗ್ತದೆ ಹಳ್ಳಿಗಳಲ್ಲಿ, ಕೆಳಗಡೆ ಹಳ್ಳಗಳಲ್ಲಿ ನೀರು ಸಿಗ್ತದೆ, ಅದನ್ನು ತಗೊಬಂದು ಕುಡಿಯ ನೀರನ್ನೂ ಕೊಡ್ತೀವಿ. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಯಾರು ಕೂಡ ಸಂಶಯ ಪಟ್ಟಿಗೆಬೇಕಾದಂತ ಅಗತ್ಯ ಇಲ್ಲ. ಎಷ್ಟೇ ದುಡ್ಡು ಖರ್ಚಾಗ್ಲಿ ಕುಡಿಯ ನೀರನ್ನು ಕೊಡ್ತೀವಿ. 527 ಕೆರೆಗಳನ್ನು ಕೂಡ ತುಂಬಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಈ ಭೂಮಿ ಪೂಜೆ ಆಯ್ತಲ್ಲ, ಅವತ್ತಿನಿಂದ ಟೀಕೆ ಮಾಡೋದು. ಯಾರು ಟೀಕೆ ಮಾಡೋದು? ಬಿಜೆಪಿಯವರು, ಓಲಿ ಬಿಜೆಪಿ JDS ಇಬ್ರು ಸೇರ್ಕೊಂಡು ಆಯ್ತಲ್ಲ. ನಾವು ಇವತ್ತಿನವರೆಗೆ ಸುಮಾರು 16-17 ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ. 16 ರಿಂದ 17 ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ.
ಇನ್ನು 6-7 ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಈ ಪ್ರಾಜೆಕ್ಟ್ ಸಂಪೂರ್ಣ ಮುಗೀತದೆ. ನಮ್ಮ ಕಾಲದಲ್ಲೇ ಮುಗಿಸಿ, ನಮ್ಮ ಕಾಲದಲ್ಲೇ ಈ ಯೋಜನೆಯನ್ನು ಮುಗಿಸಿ, ಕೆರೆಗಳಿಗೆ ನೀರು ತುಂಬಿಸಿ, ಕುಡಿಯ ನೀರನ್ನು ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.